Namaste and good evening to everyone present over here. I am Harsha. This is Uday Kumar. Welcome you all to tonight's episode of Spiritual Connect. Dear friend, have you heard about Rama and Vali? Yes, my friend. Vali was a Vanara and the king of Kishkinda in Hindu epic Ramayana. He was the son of Indradeva, the husband of Tara, and the elder brother of Sugriva. Anjaneya is a deity in Hinduism revered as divine Vanara. And he is a son of Anjana Devi and Vayudeva and a devoted companion of deity Lord Rama. Get ready to witness the epic battle between good and evil as our dancers bring to life the legendary story of Rama, Vali and Hanuman. Let's join our dancers in celebrating this timeless tale. Thank you. ರಾಮಾಯಣ ಕಾಲದಲ್ಲಿ ಮಹಾಬಲಿ ಹೆಸರಿನಲ್ಲಿ ಒಬ್ಬ ಪರಾಕ್ರಮಿ ರಣಭೂಮಿಯಲ್ಲಿ ಎದುರಾಳಿಯ ಅರ್ಧಶಕ್ತಿ ತನ್ನೊಳಗೆ ಸೇರುವಂತೆ ಬ್ರಹ್ಮನಿಂದ ವರ ಪಡೆದು ರಾವಣನನ್ನೇ ಸೋಲಿಸಿ ಆತನ ಹೆಗಲೇರಿ ಕೂತ ಈ ವಾಲಿ. ಶಾಂತವನದಲ್ಲಿ ಒಬ್ಬ ಅಜಾನುಬಾಹು ಶ್ರೀರಾಮನ ಪರಮ ಭಕ್ತ ಹನುಮ. ತ್ರಿಲೋಕದಲ್ಲಿಯೇ ಈ ವಾಲಿ ಶಕ್ತಿಶಾಲಿ. ಇಲ್ಲಿ ನನಗೆ ಸರಿಸಾಟಿ ಯಾರೂ ಇಲ್ಲ. ನಿಜ ನಿಜ ಆದರೆ ಈ ನಿನ್ನ ಅಹಂ ನಿನ್ನ ದೊಡ್ಡ ಶತ್ರು. ಈ ನಿನ್ನ ಅಹಂ ಹೋಗಲಾಡಿಸಲು ರಾಮನಾಮ ಜಪಿಸು. ज्ञान गुण सागर कभी सत्यो लोक उजागर रामदूत अतलित बलदामा अंजनी पुत्र पवन सुत नामा.
ಆ ನಿನ್ನ ಶ್ರೀರಾಮನಿಗೆ ಈ ಬಲವನ್ನು ಎದುರಿಸುವ ಶಕ್ತಿ ಇದೆಯೇ? ಹೇ ವಾಲಿ, ಮೊದಲು ಶ್ರೀರಾಮನ ಸೇವಕನಾಗಿರುವ ಈ ಹನುಮನನ್ನು ಎದುರಿಸು. ಹೇ ಅಂಜನಿ ಪುತ್ರ, ನೀನು ರಣಭೂಮಿಯಲ್ಲಿ ನಿನ್ನ ಶಕ್ತಿಯ 10ನೇ ಭಾಗವನ್ನು ಮಾತ್ರ ಉಪಯೋಗಿಸು. ನಿನ್ನ ಈ ಶಕ್ತಿಶಾಲಿ ಶರೀರಕ್ಕೆ ಹನುಮನ ಶಕ್ತಿಯ ಚಿಕ್ಕ ಭಾಗವೊಂದನ್ನು ಸಹಿಸಲಾಗುತ್ತಿಲ್ಲ. ಆದರೆ ಹನುಮ ತನ್ನೆಲ್ಲ ಶಕ್ತಿಯೊಂದಿಗೆ ಯುದ್ಧಕ್ಕೆ ಇಳಿದಿದ್ದರೆ ನಿನ್ನ ಶರೀರ ಛಿದ್ರವಾಗುತ್ತಿತ್ತು. ನನ್ನ ಮಾತು ಕೇಳಿ ಯುದ್ಧದಿಂದ ದೂರಕ್ಕೆ ಸರಿ. ರಾಮಬಿಟ್ಟ ಬಾಣಕ್ಕೆ ಸತ್ತ ರಾವಣ, ಆಂಜನೇಯನಿಲ್ಲದೆ ಗೆದ್ದ ಕಾರಣ.